ಸಬೂಬ್ ಹೇಳೋಕ್ಕೆ ಅವ್ರಿಗೆ ಪರ್ಮನೆಂಟ್ ಅವರು ಗೊತ್ತಿಲ್ಲ, ನೋಡ್ತೀನಿ, ಬೇರೆ ರಾಜ್ಯದಲ್ಲಾಗಿಲ್ವಾ, ಟ್ಯಾಲಿ ಇಲ್ವಾ, ಬೇರೆ ಬಿ ಜೆ ಪಿ ಇದ್ದಾಗ ಏನಿತ್ತು, ಇಷ್ಟೇ. ಖಡಕ್ಕಾಗಿ ನಾನು ಕ್ರಮ ತೆಗೆದುಕೊಳ್ತೀನಿ ಅನ್ನೋದು ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇದುವರೆಗೂ. ಕ್ರಮ ತೆಗೆದುಕೊಳ್ತೀನಿ, ಆ್ಯಕ್ಷನ್ ಮಾಡ್ತೀನಿ, ಬೇರೆ ರಾಜ್ಯ ಏನಾಗಿದೆಯೋ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಹಿಂಗಾಗಕ್ಕೆ ಬಿಡಲ್ಲ ನಾನು ಅಂತೇಳಿ ಖಡಕ್ಕಾಗಿ ಹೇಳಬೇಕು. ನನಗನ್ಸ್ತದೆ ಅವ್ರಿಗೆ ಒಲ್ಲದ ಇಲಾಖೆ ಇದು, ಒಲ್ಲದ ಇಲಾಖೆಗೆ ಕೂತರಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಖಾಲಿ ಆದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದಾದ್ರೂ ಕೊಟ್ಟರೆ ಸರಿ, ಇದು ಬೇಡ ಅಂತ ಕಾಯ್ತಾ ಇದ್ದಾರೆ. ಬೇರೆ ಇಲಾಖೆ ಕೊಟ್ಟರೆ ಸಾಕು. ಈಗ ಎನ್ಐಎ ಬಂದು ಈ ದಾಳಿ ಮಾಡೋದು, ಭಯೋತ್ಪಾದಕರು ತಪ್ಪಿಕೊಳ್ಳೋದೆಲ್ಲ ಓಕೆ, ಸ್ವಲ್ಪ ಕ್ಲಿಷ್ಟಕರವಾಗಿ ಅವರು ಹಿಡಿಯೋದು ಕಷ್ಟ ಅಂತ ಹೇಳೋಣ. ಮೈಸೂರಿನಲ್ಲಿ ಡ್ರಗ್ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಕೂಡ ಗೃಹ ಸಚಿವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ರಿಂಗ್ ರೋಡಲ್ಲಿ ಇರೋದ್ರಿಂದ ಅದು ಗೊತ್ತಿಲ್ಲ ಅವ್ರಿಗೆ, ಮಿಸ್ಟರ್ ರವಿ ಅವರೇ. ಅದು ಮೈಸೂರು ರಿಂಗ್ ರೋಡಲ್ಲಿರೋದ್ರಿಂದ ಅವ್ರಿಗೆ ಗೊತ್ತಾಗಿಲ್ಲ. ಸಂದಿಗೊಂದಿಯಲ್ಲಿ ಇದ್ದಿದ್ರೆ ಅವ್ರಿಗೆ ಗೊತ್ತಾಗಿರೋದು. ಮೇನ್ ರಿಂಗ್ ರೋಡಲ್ಲಿ, 100 ಅಡಿ ರೋಡಲ್ಲಿ, ಅದು ಅಂಥ ರೋಡಲ್ಲಿ ಮಾಡಿದ್ರೆ ಗೊತ್ತಾಗಲ್ಲ ಸರ್ಕಾರಕ್ಕೆ, ಗೃಹ ಮಂತ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಇನ್ಮೇಲೆ ಅವ್ರಿಗೆಲ್ಲರಿಗೂ ಹೇಳಬೇಕು, ಇವೆಲ್ಲ ನಾವು ಸಂದಿಗೊಂದಿಯಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ರಿಂಗ್ ರೋಡಲ್ಲಿ ರಾಜಾರೋಷವಾಗಿ, ರಿಂಗ್ ರೋಡಲ್ಲಿ ರಾಜಾರೋಷವಾಗಿ ಪ್ರತಿನಿತ್ಯ ಸುಮಾರು ಒಂದು 10,000 15,000 ವೆಹಿಕಲ್ ಓಡಾಡುವಂಥ ಸ್ಥಳ ಅದು ರಿಂಗ್ ರೋಡ್. ಅಲ್ಲೇ ಅಲ್ಲಿ ಬೀಟಿ ಇರಬೇಕಲ್ಲ, ಪೊಲೀಸ್ ಬೀಟ್ ಇರ್ತೈತೆ ರಿಂಗ್ ರೋಡಲ್ಲಿ. ದಿನಕ್ಕೆ 10 ಬಾರಿ ಬೀಟ್ ಇರ್ತೈತೆ, ಪೊಲೀಸ್ ಬೀಟ್ ಇರ್ತೈತೆ. ಅಲ್ಲಿನ ಎಲ್ಲ ಯಾರೇ ಅಲ್ಲಿನ ಕಮಿಷನರ್ ಇರ್ಬೋದು, SP ಇರ್ಬೋದು, DC ಇರ್ಬೋದು, ಎಲ್ಲರೂ ಅದೇ ರೋಡಲ್ಲೇ ಓಡಾಡೋದು. ಅವ್ರ ಕಣ್ಣು ಮುಂದೆನೇ ಆಗಿದೆ ಅಂತ ಹೇಳಿದ್ರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ಸರ್ಕಾರ ಕಾನೂನು ಸುವ್ಯವಸ್ಥೆಗೆ ಎಷ್ಟು ಬೆಲೆ ಕೊಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ಕಾನೂನು ಸುವ್ಯವಸ್ಥೆ ಕಳೆದ 2 ವರ್ಷದಲ್ಲಿ ಕೇಳೋರು ಯಾರೂ ಇಲ್ಲ. ಸರ್ಕಾರ ಆ ಪರಿಸ್ಥಿತಿ ಕಾನೂನು ಸುವ್ಯವಸ್ಥೆ. ನನಗನ್ಸ್ತದೆ ಪರಮೇಶ್ವರ್ ಅವ್ರಿಗೆ, ಪಾಪ ಅವ್ರಿಗೆ ಯಾವ ಇಲಾಖೆ ಬೇಕೋ ಕೊಟ್ಬಿಟ್ಟು ಮುಖ್ಯಮಂತ್ರಿನೇ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲ ಅವ್ರು ಆಸೆ ಬೀಳ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕಂತ, ಅದಾದ್ರೂ ಕೊಟ್ಟು ವರನ ಕರುಣಿಸ್ಬಿಡಿ. ಸಬೂಬ್ ಹೇಳೋಕ್ಕೆ ಅವ್ರಿಗೆ ಪರ್ಮನೆಂಟ್ ಅವರು ಗೊತ್ತಿಲ್ಲ, ನೋಡ್ತೀನಿ, ಬೇರೆ ರಾಜ್ಯದಲ್ಲಾಗಿಲ್ವಾ, ಟ್ಯಾಲಿ ಇಲ್ವಾ, ಬೇರೆ ಬಿ ಜೆ ಪಿ ಇದ್ದಾಗ ಏನಿತ್ತು, ಇಷ್ಟೇ. ಖಡಕ್ಕಾಗಿ ನಾನು ಕ್ರಮ ತೆಗೆದುಕೊಳ್ತೀನಿ ಅನ್ನೋದು ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇದುವರೆಗೂ. ಕ್ರಮ ತೆಗೆದುಕೊಳ್ತೀನಿ, ಆ್ಯಕ್ಷನ್ ಮಾಡ್ತೀನಿ, ಬೇರೆ ರಾಜ್ಯ ಏನಾಗಿದೆಯೋ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಹಿಂಗಾಗಕ್ಕೆ ಬಿಡಲ್ಲ ನಾನು ಅಂತೇಳಿ ಖಡಕ್ಕಾಗಿ ಹೇಳಬೇಕು. ನನಗನ್ಸ್ತದೆ ಅವ್ರಿಗೆ ಒಲ್ಲದ ಇಲಾಖೆ ಇದು, ಒಲ್ಲದ ಇಲಾಖೆಗೆ ಕೂತರಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಖಾಲಿ ಆದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದಾದ್ರೂ ಕೊಟ್ಟರೆ ಸರಿ, ಇದು ಬೇಡ ಅಂತ ಕಾಯ್ತಾ ಇದ್ದಾರೆ. ಬೇರೆ ಇಲಾಖೆ ಕೊಟ್ಟರೆ ಸಾಕು. ಈಗ ಎನ್ಐಎ ಬಂದು ಈ ದಾಳಿ ಮಾಡೋದು, ಭಯೋತ್ಪಾದಕರು ತಪ್ಪಿಕೊಳ್ಳೋದು